ಕಿತ್ತಾಕ್ಸಿ, ಗೊತ್ತಾಯ್ತಾ? ರಸ್ತೆಗೆ ಯಾರು ಕಟ್ಟೋಕ್ಕೆ ಯಾರು ಕುಂದಲ್ಲ ದಾಸ, ಗೊತ್ತಾಯ್ತಾ? ಕಳತೆ ಮಾಡಿ ಕರೆಕ್ಟಾಗಿ ಅವ್ನು ಯಾವುದು ಇವ್ರದ್ದು ಯಾವುದು ಬೈಫರ್ಕೇಟ್ ಮಾಡಿ ಕೊಡಿ. ರಸ್ತೆಗೆ ಏನಾದ್ರು ಬಂದಿದ್ರೆ ಅದನ್ನೇ ಮಾಡಿ. ಅಷ್ಟು ಮೆಜರ್ಮೆಂಟ್ ಬರೋದಿಲ್ಲ ಸರ್. ಹೌದಲ್ಲ, ಅವ್ರ ಮೆಜರ್ಮೆಂಟ್ ಏನಿದೆ ಎನ್ಕ್ರೋಚ್ಮೆಂಟ್ ಏನಾದ್ರು ಆಗಿದೆ ಅಂತ ಗೊತ್ತಾಗತ್ತಲ್ಲಪ್ಪ. ಇವ್ರು ಹೇಳ್ತಿದ್ರು ನೀವು ಇದಕ್ಕೆ ಶೌಚಾಲಯ ಕಟ್ಕೊಂಡಿದ್ದಾರೆ ರಸ್ತೆಗಿದೆ ಅಂತ. ಅದನ್ನ ಬಿಟ್ಬಿಟ್ಟು ಇವ್ರು ಕಟ್ಟಿರೋದನ್ನ ಬಿಟ್ಬಿಟ್ಟು ಅದನ್ನ ಬಿಟ್ಟು ಅಳತೆ ಮಾಡಿ ಅಂತ ಹೇಳ್ತಾರೆ. ಇವರೇ ಕಟ್ಟಿದ್ದು ರಸ್ತೆಗೆ ಹೋಗುತ್ತೆ ಮುಂದೆ ಅಳತೆ ಮಾಡೋದಕ್ಕೆ ಅವ್ರು ಹೇಳೋದನ್ನ ಕೇಳೋದೇನ್ರಿ? ಒಪ್ಕೊಳ್ತಾ ಇಲ್ಲ ಸರ್. ಅವ್ರು ಒಪ್ಕೋಬೇಕಾ? ಏನ್ ಸರ್ಕಾರಿ ಕೆಲಸ ಮಾಡ್ತಿದ್ರಿ? ಅವ್ರು ಒಪ್ಕೋಬೇಕೇನ್ರಿ? ಅಳತೆ ನಿಮ್ಗೆ ಡಾಕ್ಯುಮೆಂಟ್ ಪ್ರಕಾರ ಇರೋದಕ್ಕೆ ಅಳತೆ ಮಾಡೋದಕ್ಕೆ ಅವ್ರು ಒಪ್ಕೋಬೇಕಾ? ಪ್ರಶ್ನೆ ಉತ್ತರ ಹೇಳಪ್ಪ. ಇಲ್ಲ ಸರ್, ಒಪ್ಕೋಬೇಕಾಗ ನಮ್ಮ ಅಳತೆ ಪ್ರಕಾರ ಅಳತೆ ಮಾಡಿ ಅವರು ಎನ್ಕ್ರೋಚ್ಮೆಂಟ್ ಮಾಡಿದ್ರೆ ಅದನ್ನು ಹೊಡೆದಾಕಿ, ಇನ್ನೊಬ್ಬನಾರ ಅವ್ನು ಎನ್ಕ್ರೋಚ್ಮೆಂಟ್ ಮಾಡಿದ್ರೆ ಅದನ್ನು ಹೊಡೆದಾಕಿ. ರಸ್ತೆಗೆ ಏನಾದ್ರು ಬಂದಿದ್ರೆ ಮಾಡಿ, ಇಲ್ಲ ಅಂದ್ರೆ ಇಬ್ಬರದು ಎಲ್ಲೆಲ್ಲಿ ಬರುತ್ತೆ ಕರೆಕ್ಟಾಗಿ ಅಳತೆ ಮಾಡಿ ಕೊಡಿ. ಇಡಿಸ್ಬೇಕು ತಾನೆ, ಕಡನ್ನ ಒಳಕ್ ಹಾಕ್ಸ್ಬೇಕಾಗಿತ್ತು. ಅದು ಪೊಲೀಸ್ ಎಸ್ ಪಿ ಕಂಪ್ಲೇಂಟ್ ಕೊಡ್ರಿ. ಅವ್ರು ಯಾವ ಎನ್ಕ್ವೈರಿ ಮಾಡಿ ಮನೆಗೆ ಬಂದು ಈ ತರ ಮಾಡ್ತಾರೆ. ಸುಳ್ಳು ಹೇಳೋದಿಲ್ಲ ಸರ್, ಸತ್ಯವಾಗಿ ಹೇಳ್ತಾ ಇದ್ದೀನಿ. ಹೊಡಿತಿದ್ರು ಈಗ ನೀವೇ ಹೋಗಿ ಅರ್ಥ ಮಾಡಿ. ಎಲ್ಲಾನು ತನಿಖೆ ಆಗುತ್ತೆ. ಒಂದೇ ಕೇಸಲ್ಲಿ 3 ಮಾಡಿದ್ದೀರಾ, ಎಲ್ಲಾನು ತನಿಖೆಗೆ ಹಾಕಿದ್ದೀರಿ. ಎಲ್ಲಾನು ಅಲ್ಲೇ ಇಟ್ಕೊಳ್ಳಿ, ಇಲ್ಲೆಲ್ಲ ಕೊಡೋದು ಆಫೀಸಲ್ಲಿ ಕೊಡ್ಬೇಕು.